ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಬಡವರ ಪಾಲಿನ ಸಂಜೀವಿನಿ ಅಂತ ಕರಿತೀವಿ. ಆದರೆ ಗದಗದ ಸಿಟಿ ಹಾಸ್ಪಿಟಲು ಈಗ ಅವ್ಯವಸ್ಥೆಗಳ ಆಗರವಾಗಿದೆ. ನೂರಾರು ಜನ ರೋಗಿಗಳು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಗದಗದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕತ್ತಲೆ ಭಾಗ್ಯ. ಕಗ್ಗತ್ತಲಲ್ಲಿ ಮುಳುಗಿದ ಆಸ್ಪತ್ರೆ, ರೋಗಿಗಳ ಪರದಾಟ, ಮೊಬೈಲ್ ಟಾರ್ಚ್ ಲೈಟ್ನಲ್ಲೇ ವೈದ್ಯರಿಂದ ಚಿಕಿತ್ಸೆ. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಗದಗ ನಗರದ ಹೃದಯ ಭಾಗದಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆ ಆಗರವಾಗಿದೆ. ಗದಗ ಸಿಟಿ ಹಾಸ್ಪಿಟಲ್ ಸಂಪೂರ್ಣ ಕಗ್ಗತ್ತಲಲ್ಲಿ ಮುಳುಗಿದೆ. ವಿದ್ಯುತ್ ವ್ಯತ್ಯಯದಿಂದಾಗಿ ರೋಗಿಗಳು ಪರದಾಡುವಂತಾಗಿದ್ದು, ಇಲ್ಲಿನ ಅಧಿಕಾರಿಗಳು, ಸಿಬ್ಬಂದಿ ಮೊಬೈಲ್ ಟಾರ್ಚ್ ಲೈಟ್ನಲ್ಲೇ ಕೆಲಸ ಮಾಡುವ ಅನಿವಾರ್ಯತೆ ಎದುರಾಗಿದೆ. ವೈದ್ಯರು ರೋಗಿಗಳಿಗೆ ಮೊಬೈಲ್ ಟಾರ್ಚ್ನಲ್ಲೇ ಚಿಕಿತ್ಸೆ ನೀಡ್ತಿದ್ರು. ವಿದ್ಯುತ್ ಇಲ್ಲದ ಕಾರಣ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಸ್ಟ್, ಎಕ್ಸ್ರೇ, ಸ್ಕ್ಯಾನ್ ಕೂಡ ಬಂದಾಗಿತ್ತು. ಆದರೆ ಈ ಆಸ್ಪತ್ರೆಯಲ್ಲಿ ಯುಪಿಎಸ್, ಜನರೇಟರ್ ಇದ್ಯಾವ ವ್ಯವಸ್ಥೆಯೂ ಇಲ್ಲ. ಫ್ರೀಸಿಂಗ್ ಚುಚ್ಚುಮದ್ದು ಹಾಳಾಗುವ ಭೀತಿ ವೈದ್ಯರಿಗೆ ಇದೆ. ಕರೆಂಟ್ ಹೋದ್ರೆ ಸಾಕು, ಈ ಆಸ್ಪತ್ರೆ ಸಂಪೂರ್ಣ ಕತ್ತಲುಮಯವಾಗುತ್ತೆ. ಔಷಧಿ ವಿತರಣೆಗೂ ಇಲ್ಲಿ ಮೊಬೈಲ್ ಟಾರ್ಚ್ ಬೆಳಕು ಬೇಕು. ವಿದ್ಯುತ್ ಇಲ್ಲದರಿಂದ ಲ್ಯಾಬ್ ಟೆಸ್ಟ್, ಎಕ್ಸ್ರೇ, ಸ್ಕ್ಯಾನ್ ಎಲ್ಲವೂ ಬಂದ್. ಇಷ್ಟೆಲ್ಲ ತೊಂದರೆ ಇದ್ರೂ ಆಸ್ಪತ್ರೆಯಲ್ಲಿ ಜನರೇಟರ್ ಅಥವಾ ಯುಪಿಎಸ್ ವ್ಯವಸ್ಥೆ ಇಲ್ಲ. ನಾನು ನಿಮಗೆ ತೋರಿಸುವಂತಹ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ನಾವೀಗ ಗದಗ ನಗರದ ಗಾಂಧಿ ವೃತ್ತದ ಬಳಿ ಇರುವಂತಹ ಗದಗದ ಹೃದಯ ಭಾಗದಲ್ಲಿರುವಂತಹ ಒಂದು ಸಿಟಿ ಹಾಸ್ಪಿಟಲ್. ಈ ಸಿಟಿ ಹಾಸ್ಪಿಟಲ್ ವ್ಯವಸ್ಥೆ ಹೇಗಿದೆ ಅಂತಂದರೆ ಸಂಪೂರ್ಣವಾಗಿ ಕಗ್ಗತ್ತಲಮಯವಾದಂಥ ಆಸ್ಪತ್ರೆ ಇದಾಗಿದೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಒಳಗೆ ಗೃಹ ಜ್ಯೋತಿ ಯೋಜನೆ ಕೂಡ ಒಂದು. ಆದರೆ ಆ ಗೃಹ ಜ್ಯೋತಿ ಯೋಜನೆ ಇಲ್ಲಿ ಎಳ್ಳಷ್ಟು ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಈ ಒಂದು ಸಿಟಿ ಹಾಸ್ಪಿಟಲಲ್ಲಿ ಕರೆಂಟ್ ಹೋದರೆ ಸಾಕು, ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ. ಇಲ್ಲಿ ಬಂದಂತಹ ಪೇಷಂಟ್ಗಳಿಗೆ ಏನಾದರೂ ಚಿಕಿತ್ಸೆ ಕೊಡಬೇಕು, ಅವರಿಗೆ ಮೆಡಿಸಿನ್ ಕೊಡಬೇಕು ಅಂತಂದರೆ ಕತ್ಲಲ್ಲೇ ಅವರಿಗೆ ಚಿಕಿತ್ಸೆ ಕೊಡಿಸುವಂತಹ ಪರಿಸ್ಥಿತಿ ಕೂಡ ಇವತ್ತು ಇಲ್ಲಿ ನಿರ್ಮಾಣವಾಗಿರುವಂಥ ನೋಡ್ತಿರ್ಬೋದು. ನಾವೀಗ ಹೊರರೋಗಿ ವಿಭಾಗದ ಒಂದು OPDಯಲ್ಲಿದ್ವಿ. ಇಲ್ಲಿ ವೈದ್ಯರಿದ್ದಾರೆ, ಆದರೆ ಈ ಒಂದು ವೈದ್ಯಕೀಯ ಕೊಠಡಿಯಲ್ಲಿ ಯಾವುದೇ ರೀತಿಯಾದಂಥ ಕರೆಂಟಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಬ್ಯಾಟ್ರಿ ಇದೆ, ಜೊತೆಗೆ UPS ಇದೆ, ಜನರೇಟರ್ ಇದ್ದರೆ ಅದು ಯಾವುದೂ ಕೂಡ ಇಲ್ಲಿ ಅನ್ವಯ ಆಗ್ತಿಲ್ಲ. ಹಾಗೆ ನಾವು ಒಂದು ಮೆಡಿಸಿನ್ ವಿಭಾಗಕ್ಕೂ ಕೂಡ ಹೋಗ್ತೀವಿ. ಇಲ್ಲಿ ಕೂಡ ಯಾವ ಥರ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ಕೂಡ ನಾವು ನೋಡುವಂಥ ಪ್ರಯತ್ನ ಮಾಡ್ತೀವಿ. ಈ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಯಾರಿಗಾದರೂ ಚೀಟಿ ಕೊಡಬೇಕು ಅಥವಾ ಏನಾದರೂ ಮಾಡಬೇಕಂದ್ರೆ ಇಲ್ಲಿ ಮೊಬೈಲ್ ಟಾರ್ಚನ್ನು ಹಿಡ್ಕೊಂಡು ಇಲ್ಲಿ ಕೆಲಸ ಮಾಡುವಂಥ ಅನಿವಾರ್ಯತೆ ಕೂಡ ಇಲ್ಲಿ ಎದುರಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಮೆಡಿಸಿನ್ ಕೊಡಬೇಕು ಅಂತಂದರೆ ಅಥವಾ ಯಾವುದೇ ರೋಗಿಗಳಿಗೆ ಏನಾದರೂ ಮಾಹಿತಿ ಕೊಡಬೇಕಂದ್ರೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಕೂಡ ಇಲ್ಲ. ಆದರೆ ಬಂದಂಥ ರೋಗಿಗಳಿಗೆ ಯಾವುದು ಮೆಡಿಸಿನ್ ತೊಂದರೆ ಆಗಬಾರ್ದು ಅನ್ನೋದಾದರೆ ಇಲ್ಲಿ ಅವರ ಮೊಬೈಲ್ ಟಾರ್ಚೇ ಈಗ ಅವರಿಗೆ ಗತಿಯಾಗಿರುವಂಥ ಇಂತಹ ಒಂದು ಸ್ಥಿತಿ ಸಿಟಿ ಹಾಸ್ಪಿಟಲ್ನಲ್ಲಿ ಇರುವಂಥದ್ದು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ನೀವು ನೋಡ್ತಿರ್ಬೋದು, ಈ ಒಂದು ಮೆಡಿಸಿನ್ ವಿಭಾಗ ಆಗಿರ್ಬೋದು, ಈ ವೈದ್ಯಕೀಯ ವಿಭಾಗ ಆಗಿರ್ಬೋದು, ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸುವಂತಹ ಚುಚ್ಚುಮದ್ದಿನ ವಿಭಾಗ ಆಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಕತ್ತಲಮಯ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ನಾವು ಇಲ್ಲಿ ಒಂದು UPS ತೋರಿಸ್ತಾ ಇದ್ದೀವಿ. ಅದು UPS ಇದೆ, ಆದರೆ ಎಲ್ಲವೂ ಕೂಡ ಕೆಟ್ಟು ಹೋಗಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ಇದ್ದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ. ಇಲ್ಲಿಯ ಸಿಬ್ಬಂದಿಗಳ ಸಮಸ್ಯೆ ಆಗಲಿ, ಜೊತೆಗೆ ರೋಗಿಗಳ ಸಮಸ್ಯೆ ಆಲಿಸುವುದಂತೂ ಮಾಡೇ ಇಲ್ಲ. ಇಂತಹ ಒಂದು ವ್ಯವಸ್ಥೆ ಈ ಒಂದು ಸಿಟಿ ಹಾಸ್ಪಿಟಲಲ್ಲಿ ಇರುವಂಥದ್ದು. ಹಾಗೆ ನಮ್ಮ ಒಂದು ಮುಂದಿನ ಭಾಗದಲ್ಲೂ ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಇಲ್ಲಿದ್ದಂಥ ಆಶಾ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಸ್ಟಾಫ್ ನರ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಹೊರಗಡೆ ಕೂತು ಒಂದು ಚಿಕಿತ್ಸೆ ನೀಡುವಂತಹ ಅನಿವಾರ್ಯ ಕೂಡ ಆ ಸಿಬ್ಬಂದಿಗಳಿಗೆ ಎದುರಾಗಿರುವಂಥದ್ದು. ಕಾನೂನು ಸಚಿವ HK ಪಾಟೀಲರ ತವರು ಕ್ಷೇತ್ರ ಗದಗದಲ್ಲಿ ಈ ಅಧ್ವಾನ ಕಂಡುಬಂದಿದೆ. ಗ್ಯಾರಂಟಿ ಕೊಡುವ ಭರದಲ್ಲಿ ಸರ್ಕಾರ ಆಸ್ಪತ್ರೆಗಳನ್ನ ಕಡೆಗಣಿಸಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಟಾರ್ಚ್ ಬೆಳಕಲ್ಲಿ ಔಷಧಿ, ಇಂಜೆಕ್ಷನ್ ಅಲ್ಲಿ ಏನಾದರೂ ವ್ಯವಸ್ಥೆ ಆದ್ರೆ ಯಾರು ಹೊಣೆ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. UPS ವ್ಯವಸ್ಥೆ ಕಲ್ಪಿಸಲು ಒತ್ತಾಯಿಸಿದ್ದಾರೆ. ಗದಗ ನಗರದ ಹೃದಯ ಭಾಗದಲ್ಲಿರುವಂಥ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕತ್ತಲೆಯ ವಾತಾವರಣ ನಿರ್ಮಾಣ ಆಗಿದ್ದು ಭಾಳ ದುಸ್ತರದ ಸಂಗತಿ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಅಂತಂದೇಳಿ 5 ಭಾಗ್ಯದಲ್ಲಿ ಒಂದು ಭಾಗ್ಯ ಕೊಟ್ಟೈತಿ. ಆರೋಗ್ಯ ಭಾಗ್ಯವನ್ನು, ಈ ಭಾಗ್ಯದಿಂದ ಆರೋಗ್ಯ ಭಾಗ್ಯವನ್ನು ಕಸ್ಕೊಳ್ಳುವಂಥ ಪರಿಸ್ಥಿತಿ ಈಡಾಗಿದ್ದು ಭಾಳ ದುರದೃಷ್ಟಕರದ ಸಂಗತಿ. ಕತ್ತಲೆ ವಾತಾವರಣ ಇರೋ ಕಾರಣಕ್ಕಾಗಿ ಯಾರ ರೋಗಿನೂ ಸಹ ಇಲ್ಲಿ ವೈದ್ಯರು ನೋಡುವಂಥ ಪರಿಸ್ಥಿತಿ ಇಲ್ಲ. ಕಾರಣ ವೈದ್ಯರು ರೋಗಿಗಳು ಬಂದರೆ ಟಾರ್ಚ್ ಹಚ್ಚಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ರೋಗಿಗಳು ಬಂದಂತಂದ್ರೆ ಮೆಡಿಸಿನ್ ಕೊಡ್ಬೇಕಂದ್ರೆ ಅವರು ಟಾರ್ಚ್ ಹಚ್ಚಿ ಮೆಡಿಸಿನ್ ಕೊಡುವಂಥ ವ್ಯವಸ್ಥೆ ಇಲ್ಲಿ ನಗರ
ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಕತ್ತಿದ್ದು ಭಾಳ ದುಸ್ತರದ ಸಂಗತಿ. ಇಲ್ಲಿ ಕೇವಲ ಲೈಟ್ ಅಷ್ಟಲ್ದನ ಅನೇಕ ಮೂಲಭೂತ ಸೌಕರ್ಯದಿದ್ದೂ ಸಹ ಈ ಆಸ್ಪತ್ರೆ ವಂಚಿತ ಆಗೈತಿ. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದರೆ ಗದಗ ನಗರದ ಹೃದಯ ಭಾಗದಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆ ಆಗರವಾಗಿದೆ. ಭೀಮನಗೌಡ, ಗದಗ, ಪಬ್ಲಿಕ್ ಟಿವಿ.